ಅವೇ ಮ್ಯಾಚ್ ಗೆಲ್ತೀವಿ, ಮನೇಲಿ ಬಂದು ಸೋಲ್ತೀವಿ. ಇದೇ ಆಯಿತು ಆರ್ ಸಿ ಬಿ ಕತೆ. ನಾನು ಪ್ರಿವಿಯಲ್ಲೂ ಹೇಳಿದೆ, ಡಿ ಸಿ ಮಿಡಲ್ ಆರ್ಡರು, ಆರ್ ಸಿ ಬಿ ಮಿಡಲ್ ಆರ್ಡರು, ಈ ಬ್ಯಾಟಲಲ್ಲಿ ಯಾರು ಗೆಲ್ತಾರೋ ಅವ್ರು ಮ್ಯಾಚ್ ಗೆಲ್ತಾರೆ ಅಂತ. ಬಟ್ ಅದು ಡಿ ಸಿ ಅವ್ರು ಚೆನ್ನಾಗಿ ಮಾಡಿದ್ರು, ಅದರಿಂದನೇ ಅವ್ರು ಇವತ್ತು ಮ್ಯಾಚ್ ಗೆದ್ದರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಆರ್ ಸಿ ಬಿ ವರ್ಸಸ್ ಡಿ ಸಿ ಚಿನ್ನಸ್ವಾಮಿಯಲ್ಲಿ ನಡೆದಿರೋ ಮ್ಯಾಚು ನಮಗೆ ನಮ್ಮ ತವರೇ ನಮಗೆ ಒಂದು ಶತ್ರು ಅನ್ನೋ ಥರ ಆಗ್ತಿದೆ. ಆ ಥರ ಅದೇನು ಕಷ್ಟನೋ ಗೊತ್ತಿಲ್ಲ. ನಾವಂತೂ ಅದನ್ನು ಸುಭದ್ರ ಕೋಟೆ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಫಸ್ಟ್ ಅದೊಂದು, ಮತ್ತು ಟಾಸ್ ವಿನ್ ಆಗ್ತಿಲ್ಲ. ಟಾಸ್ ವಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆರ್ ಸಿ ಬಿ ಅಂದರೆ ಚಿನ್ನಸ್ವಾಮಿ ಗ್ರೌಂಡಲ್ಲಿ. ಬಟ್ ಡಿಫೆಂಡ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಟೂ ಹಂಡ್ರೆಡ್ ಟು 220 ರನ್ಸ್ ಇದ್ರೇ ನೀವು ಡಿಫೆಂಡ್ ಮಾಡೋಕ್ಕಾಗುತ್ತೆ. ನೀವು 190 ಒಳಗಡೆ ತುಂಬ ಕಷ್ಟ. ಅದು ಮಾಡಿದ್ದೀವಿ ಅಂದರೆ ನಾವು ತುಂಬ ಅದೃಷ್ಟ. ಮುಂಚೆ ಒಂದ್ಸರಿ ಡಿ ಸಿ ಮೇಲೆ ಮಾಡಿದ್ವಿ, ಬಟ್ ಅದು 171 ಮಾಡಿದ್ವಿ. ಬಟ್ ಆಗ ಬೇರೆ ಟೀಮೇ ಇತ್ತು, ಅವಾಗ ಪರ್ಫಾರ್ಮೆನ್ಸೇ ಬೇರೆ ಇತ್ತು ಡೆಲ್ಲಿದು. ಬಟ್ ಇವಾಗಿರೋ ಟೀಮೇ ಬೇರೆ ಇದೆ, ಅವ್ರ ಕಾನ್ಫಿಡೆನ್ಸೇ ಬೇರೆ ಇದೆ. ಸೊ ಟಾಸ್ ವಿನ್ ಆಗಿದ್ದು ಡಿ ಸಿ ಆಯ್ಕೆ ಮಾಡ್ಕೊಂಡಿದ್ದು ಬ್ಯಾಟಿಂಗು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಆರ್ ಸಿ ಬಿ. 4 ಓವರಲ್ಲಿ ಬಂದಿದ್ದು ಸ್ಕೋರ್ ನೋಡಿ, ನಾನು ಇವತ್ತು 240 ಅಂದ್ಕೊಂಡೆ. 4 ಸಾಲ್ಟ್ ಹೊಡೆದ್ರು ಸ್ಟಾರ್ಕ್ಗೆ, ಎಲ್ಲರೂ ಅಕ್ಷರ್ ಪಟೇಲ್ಗೆ, ಸ್ಟಾರ್ಕ್ಗೆ ನಾಯಿ ಹೊಡೆದಿದ್ದು. ಅವ್ರು ರನ್ಔಟ್ ಆಗಿದ್ದು ಒಂದು ಮೂಮೆಂಟಮ್ಮು ಶಿಫ್ಟ್ ಆಗೋಯ್ತು ಡಿ ಸಿ ಕಡೆಗೆ. ಆ ರನ್ಔಟ್ ಆಗಿದ ಮೇಲೆ 37 ರನ್ ಹೊಡೆದು ಔಟ್ ಆಗಿದ ತಕ್ಷಣ, ಅಣ್ಣ ದೇವದತ್ ಪಡಿಕಲ್ ನಿನ್ಗೆ ಏನಾಗಿದೆ ಅಣ್ಣ, ಬೇರೆ ಹೊರಗಡೆ ಗ್ರೌಂಡಲ್ಲೆಲ್ಲ ಹೋಗಿ ಆಡ್ತೀಯಾ, ನಮ್ಮ ಗ್ರೌಂಡಲ್ಲಿ ಯಾಕಣ್ಣ ಆಡಲ್ಲ ನೀನು? ನಿನ್ನ ಹುಟ್ಟು ಬೆಳೆದಿರೋ ಜಾಗ ಇದು, ನಿನ್ನ ಚಿಕ್ಕ ವಯಸ್ಸಿಂದ ಆಡಿರೋ ಗ್ರೌಂಡ್ ಇದು ಚಿನ್ನಸ್ವಾಮಿ. ಅದರಲ್ಲಿ ನೀನು ಯಾಕೆ ಆಡ್ತಿಲ್ಲ? ಯಾಕೆ ರನ್ ಸ್ಕೋರ್ ಮಾಡೋಕ್ಕೆ ಓದಾಡ್ತಿದ್ಯಾ? ನನಗನ್ಸುತ್ತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ತಲೆಯಲ್ಲಿ ಇಟ್ಕೊಂಡು ಬರ್ತಿದಾರ ಆರ್ ಸಿ ಬಿ ಬ್ಯಾಟರ್ಸ್ ಅಂತ. ಅಂದರೆ ಫ್ಯಾನ್ಸ್, ಬಂದಿರೋ ಫ್ಯಾನ್ಸ್ ಇದಕ್ಕೆ ಎಂಥ್ಯೂಸಿಯಾಸಮ್ ಅದೆಲ್ಲ ಕ್ರಿಯೇಟ್ ಆಗಿ ಅವರ ಒಳಗಡೆನೆ ಅದೊಂಥರ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಿದೆಯಾ ಅಂತ ಆರ್ ಸಿ ಬಿ ಬ್ಯಾಟರ್ಸ್ಗೆ ಅಂತ ನನ್ನ ಫೀಲಿಂಗ್. ಅದನ್ನೆಲ್ಲ ಬಿಟ್ಟು ನಿಮ್ಮ ಗೇಮ್ನ ನೀವು ಆಡಿ. ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾರೆ, ಅದನ್ನ ಪಾಸಿಟಿವ್ ಆಗಿ ತೊಗೊಳ್ಳಿ, ಪಾಸಿಟಿವ್ ಆಗಿ ಇದು ಮಾಡೋಕ್ಕೆ ಹೋಗಿ, ಪಾಸಿಟಿವ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಅದು ಬಿಟ್ಬಿಟ್ಟು ಪ್ರೆಷರ್ ಥರ ಹ್ಯಾಂಡಲ್ ಮಾಡಿದ್ರೆ ಇದೇ ಥರನೇ ಕೊಲ್ಯಾಪ್ಸ್ ಆಗುತ್ತೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಆ ಶಾರ್ಟೇ ಬೇಕಿರಲಿಲ್ಲ. ಅವ್ರಿಗೆ ಏನಾಯಿತು ಗೊತ್ತಿಲ್ಲ, ಅವ್ರು 22 ರನ್ ನೋಡಿದ ಔಟ್ ಆದರು 14 ಬಾಲ್ಗೆ. ಅದು ವಿಪ್ರಾಜ್ ನಿಗಮ್ಗೆ. ಆ ದೇವದತ್ ಪಡಿಕಲ್ ಆಡಿದ್ದ 8 ಬಾಲ್ ಏನಿದೆ, ಮೊಮೆಂಟಮ್ ಎಲ್ಲ ಹೋಯ್ತು. ನಿಮಗೆ ಬಾಲ್ ಬೌಂಡ್ರಿ ಹೊಡೆಯೋಕೆ ಆಗ್ತಿಲ್ಲ ಅಂದಾಗ ಸ್ಟ್ರೈಟ್ ರೊಟೇಟ್ ಮಾಡಿ. ಅಲ್ಲ, ಸ್ಟ್ರೈಕ್ ರೊಟೇಟ್ ಮಾಡಿದ್ರೆ ಅಟ್ಲೀಸ್ಟ್ ಅದು ಸ್ಟ್ರೈಕ್ ರೋಡ್ ಆಗುತ್ತೆ. ಪಿಚ್ ಅನಲೈಸ್ ಮಾಡ್ತೀರಾ, ಒಂದು 4-5 ಬಾಲ್ ಆಡಿದ್ಮೇಲೆ ಬೇಕಾದ್ರೆ ಬೌಂಡ್ರಿ ಹಿಟ್ ಮಾಡ್ಬೋದು. ನೀವು ಬಂದು ಬಾಲ್ ಬೀಸಿದಾರೆ ಸುಮ್ಮನೆ. ಅದು ಸ್ಟಾರ್ಕ್ ಇವಾಗ ನೀವು ಸಾಲ್ಟ್ ಥರ ಆಡಕ್ಕೆ, ನೀವು ಸಾಲ್ಟ್ ಅಲ್ಲ, ನೀವು ದೇವದತ್ ಪಡಿಕಲ್ ಆಟನೇ ಆಡ್ಬೇಕು ನೀವು. ನನಗನ್ಸಿದ್ದು ಫಸ್ಟ್ ರೀಸನ್ನು ಆರ್ ಸಿ ಬಿ ಇಷ್ಟು ಕಮ್ಮಿ ಸ್ಕೋರ್ ಮಾಡಲಿಕ್ಕೆ ದೇವದತ್ ಪಡಿಕಲ್ಲೇ ಕಾರಣ. ಆ ಸ್ಟ್ರೈಕ್ ರೊಟೇಟ್ ಮಾಡಿ ಇನ್ನೊಂದು 10-15 ಬಾಲ್, ಒಂದು 10 ಬಾಲ್ ಆದರೂ ಆಡಿದ್ರೆ, ಒಂದು 4-5 ಬಾಲ್ ಆಡಿ ಆಮೇಲೆ ಬೌಂಡ್ರಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ, ಒಂದು 10 ಬಾಲ್ 15 ರನ್ 20 ರನ್ ಹೊಡೆದು ಔಟ್ ಆಗಿದ್ರು ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಅದಾದ್ಮೇಲೆ ಬಂದಿದ್ದು ಪಟಿದಾರನು ಸ್ಟ್ರಗಲ್ ಮಾಡೋದು, ಚೆನ್ನಾಗಿ ಆಡೋದು ಸ್ಟಾರ್ಟಿಂಗ್ ಎಲ್ಲ. ಅದಾದ್ಮೇಲೆ ಅವರು ಸ್ಟ್ರಗಲ್ ಮಾಡಿದ್ರು, ಅವರೊಂದು 25 ರನ್ 23 ಬಾಲ್ಗೆ. ಅದಾದ್ಮೇಲೆ ಇವ್ರು ಲಿವಿಂಗ್ಸ್ಟನ್ನ ಏನಕ್ಕೆ ಆಡಿಸ್ತಿದಾರೋ, ರುದರ್ಫೋರ್ಡ್ ಚಾನ್ಸ್ ಕೊಡಿಲ್ಲ. ರುದರ್ಫೋರ್ಡ್ ಅಂತೀನಿ, ಅವರು ಇನ್ನೊಬ್ರು ಯಾರಪ್ಪ, ವೆಸ್ಟ್ ಇಂಡೀಸ್ ಪ್ಲೇಯರ್ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಸರ್ ನಿಮ್ಗೆ ಗೊತ್ತಿದ್ರೆ ಮೆನ್ಷನ್ ಮಾಡಿ. ಅವ್ರಿಗಾದ್ರೂ ಚಾನ್ಸ್ ಕೊಡಿಲ್ಲ. ಅವರು ಒಳ್ಳೆ ಹಿಟ್ಟರ್, ಅವರು ಅಟ್ಲೀಸ್ಟ್ ನಿಮ್ಗೆ ಫಿನಿಶ್ ಆದರೂ ಮಾಡ್ಕೊಡ್ತಾರೆ. ಇವ್ನು ಲಿವಿಂಗ್ಸ್ಟನ್ ಬಂದು ಈ ಕಡೆ ಬೌಲಿಂಗಲ್ಲೂ ಹೇಳ್ತೀನಿ ಅವ್ರು ಏನು ಮಾಡಿದ್ರು ಅಂತ. ಅಣ್ಣ ಹಿಂಗೆಲ್ಲ ಆಡಿದ್ರೆ ನಾವು ನಿಜ ಕಷ್ಟ ಇದೆ ಹೋಮ್ ಗೇಮಲ್ಲಿ. ಹೋಮ್ ಗೇಮಲ್ಲೇ ನಾವು ಆಲ್ಮೋಸ್ಟ್ ಮ್ಯಾಚ್ ಗೆಲ್ಲಬೇಕಾಗಿತ್ತು. 7 ಮ್ಯಾಚಲ್ಲಿ ಆಲ್ರೆಡಿ 2 ಸೋತಿದ್ದೀವಿ, ಇನ್ನು 5 ಗೆಲ್ಲೇಬೇಕು ನಾವು. ಬಟ್ ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡ್ಬರ್ತಾರೆ ಅನ್ನೋದು ಒಂದು ದೊಡ್ಡ ಮ್ಯಾಟ್ರು, ದೊಡ್ಡ ಒಂದು ದಂತಕತೆ. ಅದು ಏನು ಮಾಡ್ಕೊಂಡ್ಬರ್ತಾರೆ ನೆಕ್ಸ್ಟು ಅಂತ. ಅವೇ ಮ್ಯಾಚಲ್ಲಿ ಹೋಗಿ ಗೆಲ್ತಾರೆ, ಒಳ್ಳೆ ಹಿಸ್ಟ್ರಿ ಮಾಡಿ ಬರ್ತಾರೆ, ಮನೇಲಿ ಸೋಲ್ತಾರೆ. ಮನೇನೆ ಸುಭದ್ರ ಮಾಡ್ಕೊಳ್ಳದೆ ಇದ್ರೆ ಹೊರಗಡೆ ಗೆದ್ದು ಏನು ಪ್ರಯೋಜನ? ಹೊರಗಡೆ ಮನೆ ಗೆದ್ದು ಹೊರಗಡೆ ಮ್ಯಾಚ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಹೋಮ್ ಗೇಮ್ಸ್ ತುಂಬ ಇಂಪಾರ್ಟೆಂಟ್. ನಮ್ಗೆ ಅಡ್ವಾಂಟೇಜ್ ಇರುತ್ತೆ ಹೋಮ್ ಗೇಮಲ್ಲಿ. ಸೊ ಅದನ್ನು ನಾವು ಟಾಸ್ ನಮ್ಮ ಕೈಲಿಲ್ಲ. ಬಟ್ ನಾವು ಒಳ್ಳೆ ರನ್ ಮಾಡಿದರೆ ಡಿಫೆಂಡ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇರ್ತಿತ್ತು. ಇವತ್ತೂ ಅವ್ರದ್ದು ನಾನು ಸೆಕೆಂಡ್ ಬ್ಯಾಟಿಂಗ್ ಹೇಳ್ಬೇಕಾದ್ರೆ ಹೇಳ್ತೀನಿ, ಬಟ್ ಚಾನ್ಸ್ ಇತ್ತು ನಮಗೆ, ಬಟ್ ನಾವೇ ಅದನ್ನ ಕಳ್ಕೊಂಡ್ವಿ ಕೈಯಾರೆ. ಮೇ ಬಿ ಒಂದು 20 ರನ್ ಶಾರ್ಟಾ ಅಂತ ಅನಿಸುತ್ತೆ ನನಗೆ ಅನಿಸಿದ್ದು. ಅದಾದ್ಮೇಲೆ ಬಂದಿದ್ದು ಜಿತೇಶ್ ಶರ್ಮಾ, ಅವರು ಅಷ್ಟೇ 11 ಬಾಲ್ಗೆ 3 ರನ್. ಅವರು ಅಷ್ಟೇ. ನಿಮಗೆ ಬಾಲ್ ಹೊಡೆಯೋಕ್ಕಾಗ್ತಿಲ್ಲ ಅಂದರೆ, ಬೌಂಡ್ರಿ ಹೊಡೆಯೋಕ್ಕಾಗ್ತಿಲ್ಲ, ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಸ್ಟ್ರೈಕ್ ರೊಟೇಟ್ ಮಾಡಿ ಅಟ್ಲೀಸ್ಟ್ ಒಂದು 4-5 ಬಾಲು. ಸೊ ಅದಾದಮೇಲೆ ನೀವು ಹೊಡೆಯೋಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ನಾ ಬಂದಲ್ಲ, ಅದು ಕುಲ್ದೀಪ್ ಯಾದವ್ಗೆ ಸೇಮ್ ಡಿಸ್ಮಿಸಲ್. ಜಿತೇಶ್ ಶರ್ಮಾ ಮತ್ತು ಇವರು ಪಡಿಕಲ್ ಅಂತೀನಿ, ಪಟಿದಾರ್, ಇಬ್ಬರದು ಸೇಮ್ ಡಿಸ್ಮಿಸಲ್ ಕುಲ್ದೀಪ್ ಯಾದವ್ಗೆ. ಅವ್ರದ್ದು ಬೌಲಿಂಗ್ ಅಟ್ಯಾಕ್ ಅಂತೂ ಸ್ಟಾರ್ಕ್ ಹೊಡ್ಸ್ಕೊಂಡ್ಮೇಲೆ ಅವರೊಬ್ಬರೇ ಹೊಡ್ಸ್ಕೊಂಡಿದ್ದು, ಬೇರೆ ಎಲ್ಲರದು ಟಾಪು. ಲಾಸ್ಟಲ್ಲಿ ಮುಖೇಶ್ ಕುಮಾರ್ ಅದೇನು ಮಾಡೋಕ್ಕಾಗಲ್ಲ, ಡೆತ್ತಲ್ಲಿ ಬಂದೇ ಬರುತ್ತೆ. ಆ್ಯಕ್ಟರ್ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಅದು ಬಂದೇ ಬರ್ತದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಅದಾದಮೇಲೆ ಬಂದಿದ್ದು ಕೃಣಾಲ್ ಪಾಂಡ್ಯ ಮತ್ತು ಟೀಮ್ ಡೇವಿಡ್ ಇನ್ನಿಂಗ್ಸ್.
ಕುನಾಲ್ ಪಾಂಡ್ಯ ಆಕ್ಚುಲಿ ಅಬ್ದು ಆರ್ಡರ್ ಲಿವಿಂಗ್ಸ್ಟನ್ ಬದಲು ಅವ್ರನ್ನ ಕಳಿಸಿದ್ರೆ ಮೇ ಬಿ ಚೇಂಜ್ ಆಗ್ತಿತ್ತಾ ಮೂಮೆಂಟಮ್, ಮೇ ಬಿ ನಮ್ಮ ಕಡೆಗೆ ಬರ್ತಿತ್ತಾ. ಒಂದು 15 ಬಾಲ್ 30 ರನ್, 15 ಬಾಲ್ 28 ರನ್, ಈ ಥರ ಏನಾದರೂ ಹೊಡೆದಿದ್ರೆ ಮೇ ಬಿ ಇನ್ನೂ ಒಂದು 20 ರನ್ ಎಕ್ಸ್ಟ್ರಾ ಕ್ವಶನ್ ಸಿಕ್ಕಿದ್ರೆ ರಿಸಲ್ಟ್ ಬೇರೆ ಥರ ಇರ್ತಿತ್ತು ಇವತ್ತು. ಅವರೊಂದು 18 ಬಾಲ್ 18 ರನ್ ಹೊಡೆದಾದ್ರು. ಬಟ್ ಟೀಮ್ ಡೇವಿಡ್ಗೆ ಅವರೊಬ್ಬರೇ ಕನ್ಸಿಸ್ಟೆಂಟಾಗಿ ಗೇಮ್ನ ಫಿನಿಶ್ ಮಾಡ್ಕೊಂಡು ಒಳ್ಳೆ, ಅದು ಚೇಸಿಂಗ್ ಇರಲಿ ಅಥವಾ ಫಸ್ಟ್ ಬ್ಯಾಟಿಂಗ್ ಇರಲಿ, ಸೊ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಲ್ಮೋಸ್ಟ್ 180-190 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇವತ್ತು ಅಷ್ಟು 20 ಅವ್ರ ದಯೆಯಿಂದನೇ ನಾವು 163 ರನ್ ಹೊಡೆಯೋಕ್ಕೆ ಸಾಧ್ಯ ಆಯಿತು. ಸೊ ಇಷ್ಟು ಜನ ಎಲ್ಲ ಆಡಿ 163 ರನ್ನು. ನಾನು ಅಂದ್ಕೊಂಡೆ ಮ್ಯಾಚು ಹೋಯ್ತು, ಇಲ್ಲಿಗೆ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ನಾ ಕಮ್ ಬ್ಯಾಕ್ ಮಾಡಿದ ರೀತಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಫಸ್ಟ್ ಓವರಲ್ಲೇ ನಾವು ಸ್ಟ್ರೈಕ್ ಮಾಡ್ತೀವಿ. ಇವು ಫಸ್ಟ್ ಓವರಲ್ಲೂ ಸೆಕೆಂಡ್ ಓವರಲ್ಲಿ ಅನ್ಸುತ್ತೆ ಇವ್ರನ್ನ ಫಾಫ್ ಡು ಪ್ಲೆಸಿಸ್ನ ಸೆಕೆಂಡ್ ಓವರಲ್ಲಿ ಎಸ್ಡಾಯಲ್ ಬೌಲಿಂಗಲ್ಲಿ ಸೆಕೆಂಡ್ ಓವರಲ್ಲಿ ಫಾಫ್ ಹೋಗ್ತಾರೆ ಮನೆಗೆ, ವಾಪಸ್ ಹೋಗ್ತಾರೆ, ಮನೆಗಲ್ಲ ವಾಪಸ್ ಹೋಗ್ತಾರೆ. ಅದಾದಮೇಲೆ ಮೆಗ್ಗರ್ಗೆ ಹೋಗ್ತಾರೆ, ಅವರು ಏನೂ ಮಾಡಲ್ಲ. ಅದಾದಮೇಲೆ ಅಭಿಷೇಕ್ ಪೂರಲ್ಲೂ ಅಷ್ಟು ಏನೂ ಮಾಡಲ್ಲ. KL ರಾಹುಲ್ ಮಾತ್ರ ಒಂದು ಎಂಡಲ್ಲಿ ನಿಂತ್ಕೊಂಡು ನಂಬರ್ 3 ಬಂದಿರ್ತಾರೆ. ಅವ್ರು ಮಾತ್ರ ನೋಡ್ತಿರ್ತಾರೆ ಒಂದು ಎಂಡಲ್ಲಿ, ಇನ್ನೊಂದು ವಿಕೆಟ್ ಬೀಳ್ತಾ ಇರುತ್ತೆ ಇನ್ನೊಂದು ಎಂಡಲ್ಲಿ. ಬಟ್ KL ರಾಹುಲ್ಗೆ ಒಂದು ಚಾನ್ಸ್ ಇರುತ್ತೆ, 2 ಚಾನ್ಸ್ ಕ್ರಿಯೇಟ್ ಆಗಿರುತ್ತೆ. ಅದೊಂದು ಕ್ಯಾಚ್ ಏನಾದರೂ ಹಿಡ್ದಿದ್ರೆ ಇವತ್ತು ಚೇಂಜ್ ಆಗ್ತಿತ್ತು ಮ್ಯಾಚ್. ಬಟ್ ಕಷ್ಟ ಆಯಿತು, ನಾನು ಈಸಿ ಅಂತ ಹೇಳಲ್ಲ, ತುಂಬ ಕಷ್ಟ ಆಯಿತು. ಹಿಂದೆ ಓಡ್ಕೊಂಡು ಹೋಗಿ ಕ್ಯಾಚ್ ಹಿಡಿಯೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಆಯಿತು. ಬಟ್ ಆ ಕ್ಯಾಚ್ ಒಂದು ಹಿಡಿದ್ಬಿಟ್ಟಿದ್ರೆ ಅದೇ ದೇವ್ರು ಹೇಳ್ತಾನೆ, ನಾನು 1% ಲಕ್ ಅಷ್ಟೇ ಕೊಡ್ತೀನಿ, 99% ಎಫರ್ಟ್ ನೀವು ಹಾಕಬೇಕು ಅಂತ. ಬಟ್ ಆ 99% ಎಫರ್ಟ್ ಅದರಲ್ಲಿ ಇತ್ತು. ಬಟ್ ಅದನ್ನ ಕನ್ವರ್ಟ್ ಹಾಫ್ ಚಾನ್ಸ್ ಇತ್ತು, ಅದನ್ನ ಫುಲ್ ಚಾನ್ಸಾಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಪಟ್ಟಿದಾರ ಕೈಯಲ್ಲಿ. ಬಟ್ ಅದಾದಮೇಲೆ ಇನ್ನೊಂದು ಚಾನ್ಸ್ ಸಿಕ್ಕಿತ್ತು, ನೋ ಲ್ಯಾಂಡಲ್ಲಿ ಏನೋ ಹೋಗಿ ಬಿತ್ತು ಅನ್ಸುತ್ತೆ ಮೇ ಬಿ. ಬಟ್ ಅದಾದಮೇಲೆ ಅಕ್ಷರ್ ಪಟೇಲ್ ಬಂದರು. ಅಕ್ಷರ್ ಪಟೇಲು ಏನೋ ಅವರು ಬೇಗ ಔಟ್ ಆಗಿಬಿಟ್ರು. ಬಟ್ ಆದಮೇಲೆ ಬಂದಿದ್ದು ಸ್ಟಬ್ಸು ಮತ್ತು KL ರಾಹುಲ್ ಮಧ್ಯೆ ಬಂದಿದ್ದು ಆ ಪಾರ್ಟ್ನರ್ಶಿಪ್ಪು. ಅದೇ ಹೇಳೋದು, ಆ ಬ್ಯಾಟಿಂಗ್ ಆಡೋರು ಅದು ಎಬಿಲಿಟಿ ಅಂತ ಪ್ಲೇಯರ್ ಬೇಕು. KL ರಾಹುಲ್ ಅಂತ ಕ್ಲಾಸ್ ಪ್ಲೇಯರ್ ಬೇಕು. ಸ್ಟಾರ್ಟಿಂಗಲ್ಲಿ ಅವ್ರದ್ದು ಬಾಲ್ ಟು ಬಾಲ್ ಇತ್ತು ರನ್. ನಾನು ಅನ್ಕೋತಿದ್ದೆ ಇವಾಗ ಔಟ್ ಆಗಲಿ, ಯಾಕಂದರೆ ಬಾಲ್ ಟು ಬಾಲ್ ಇದೆ, ಎಷ್ಟು ಬಾಲ್ ಇದೆಯೋ ಎಷ್ಟು ಬಾಲ್ ಆಡಿದ್ರು ಅಷ್ಟು ರನ್ ಹೊಡಿದ್ದಾರೆ. ಮೇ ಬಿ 28 ಬಾಲ್ 28 ರನ್ ಆ ಥರ ಏನೋ ಆ ಸಿಚುವೇಶನ್ ಇತ್ತು. ನಾನು ಔಟ್ ಆಗಿದ್ರೆ ಒಳ್ಳೇದಲ್ಲ ಈ ಟೈಮಲ್ಲಿ. ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಗಳು ತುಂಬ ಕಷ್ಟ ಆಗ್ತಿತ್ತು. ಆಲ್ಮೋಸ್ಟ್ 10.9-11 ಆ ರೇಂಜ್ ಹತ್ರ ಇತ್ತು ರನ್ ರೇಟು. ಅದೇನೋ ಮಳೆ ಬರೋ ಥರ ಮಳೆ ಸ್ಟಾರ್ಟ್ ಆಯ್ತು ಸ್ವಲ್ಪ, ಆಗ ಹೇಸಲ್ವುಡ್ ಬೌಲಿಂಗ್ ಆಗ್ತಿದ್ರು. ಅದಕ್ಕಿಂತ ಮುಂಚೆ ನನಗನ್ಸಿದ್ದು ಒಂದು ತಪ್ಪು ಮಾಡಿದ್ದಾರೆ ಪಟ್ಟಿದಾರು. ಲಿವಿಂಗ್ಸ್ಟನ್ಗೆ ಆ ಟೈಮಲ್ಲಿ ಏನು ಕೊಟ್ಟರು, ಆವಾಗಿಂದ ಅವ್ರು ಫ್ರೀ ಆಗಿಬಿಟ್ರು. ಒಂದೇ ಓವರಲ್ಲಿ 14 ರನ್ ಬಂತು. ಆವಾಗಿಂದ ನಾರ್ಮಲ್ ಕೂಲ್ ಆಗಿಬಿಟ್ರು ಇಬ್ಬರು. ಆ ರನ್ ಬಂದಮೇಲೆ ಅದಾದಮೇಲೆ ಏಜಲ್ವುಡ್ ಹಾಕಿದ್ರು. ಆವಾಗ ತಾನೇ ಒಂದು ಮೆಸೇಜ್ ಬಂತು ಅಂಪೈರ್ ಕಡೆಯಿಂದ, ಇಷ್ಟು DRS ಇಷ್ಟು ರನ್ ಇದೆ, 115 ಏನೋ ಇದೆ ಆ ಟೈಮಲ್ಲಿ, ಕರೆಕ್ಟಾಗಿ 115 ಇತ್ತು. ಇವರ 113 112 ಏನೋ ಇತ್ತು. ಒಂದು 20 ರನ್ ಏನೋ ಬಂತು ಆ ಓವರಲ್ಲಿ. ಹೊಡೆದ್ರು ಅಣ್ಣ, ಒಂದು ಡಾಟ್ ಬಾಲ್ ಆಗಿದ್ರು ಅಟ್ಲೀಸ್ಟ್ ಏನೋ ಒಂದು ಆಗ್ತಿತ್ತಲ್ಲ. ಅಲ್ಲೇ ಮೂಮೆಂಟಮ್ ಎಲ್ಲ ಹೋಯ್ತು. ಲಿವಿಂಗ್ಸ್ಟನ್ನು ಮತ್ತು ಏಜಲ್ವುಡ್ ಓವರಲ್ಲಿ ಮೂಮೆಂಟಮ್ ಎಲ್ಲ ಹೋಯ್ತು, ತೆಗೆದು ಬಿಸಾಕಿದ್ರೆಲ್ಲ. 93 ರನ್ ಅಣ್ಣ KL ರಾಹುಲ್. ಬಟ್ ಇಷ್ಟು ಇದರಲ್ಲಿ ಏನಾದರೂ ಖುಷಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡಿಗ KL ರಾಹುಲ್ ಬ್ಯಾಟಿಂಗ್ ನೋಡೋದೆ ಅನ್ಸುತ್ತೆ ನನಗೆ. ಅದೊಂದೇ ಖುಷಿ ಸಿಕ್ತು ನನಗೆ, ಇನ್ನೇನು ಸಿಕ್ಕಿಲ್ಲ. ನಾನು ಅನ್ಕೋತಿದ್ದೀನಿ ಇವತ್ತು RCB ಮ್ಯಾಚ್ ನಾನು ನೋಡೇ ಇಲ್ಲ. ನಾನು ನೋಡಿದ್ರೆ ಡೆಲ್ಲಿ ಮತ್ತು ಇನ್ನೊಬ್ರು ಯಾರು ನೋಡಿದ್ದೀನಿ, ಮ್ಯಾಚ್ ನೋಡಿದ್ದೀನಿ ಬೇರೆ ಯಾರ್ದೋ ಟೀಮ್ದು. ಅದರಲ್ಲಿ KL ರಾಹುಲ್ ಚೆನ್ನಾಗಿ ಆಡಿದ್ದಾರೆ, ಅದೊಂದೇ ಖುಷಿ ನನಗೆ. ಇಷ್ಟು ವರ್ಷಾಗಿ ನಿಮ್ಗೆ ಗೊತ್ತು ಈ ಪಿಚ್ಚಲ್ಲಿ ಆಡೋದು ಕಷ್ಟ ಇದೆ. ಒಬ್ಬರಾದ್ರೂ ಫಸ್ಟಿಂದ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡೋರು ಒಬ್ಬ ಬ್ಯಾಟ್ಸ್ಮನ್ ಆದರೂ ಯಾರಾದರೂ ಇದ್ದಾರಾ? ಎವ್ರಿ ಟೈಮ್ ನಿಮ್ಮ ಕೊಹ್ಲಿನೇ ಬಂದು ಆಡಬೇಕು ಅಂದರೆ ತುಂಬ ಕಷ್ಟ. ಬೇರೆಯವ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಆ ಟೈಮಲ್ಲಿ ಆ ಶಾರ್ಟ್ಸ್ ಏನಕ್ಕೆ ಬೇಕಿತ್ತು? ನಿಮ್ಗೆ ಗೊತ್ತು ಬಾಲ್ ನನ್ನ ಬೌಂಡ್ರಿ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಿತ್ತು ನಿಮಗೆ. ಜಿತೇಶ್ ಶರ್ಮಾ ಆಗಿರಲಿ ಮತ್ತು ಇವರಾಗಿರಲಿ, ದೇವದತ್ ಪಡಿಕ್ಕಲ್ ಆಗಿರಲಿ. ಇವಾಗ ರಜತ್ ಪಟ್ಟಿದಾರೆ ಯಾವಾಗಲೂ ಹೆಂಗೆ ಟೀಮ್ ಹೊಡೆಯೋಕ್ಕಾಗುತ್ತೆ? ನಿಮ್ಗೆ ಅಷ್ಟು ಕನ್ಸಿಸ್ಟೆಂಟಾಗಿ ಆಡೋಕ್ಕಾಗಲ್ಲ. ಲಾಸ್ಟ್ 3 ಮ್ಯಾಚ್ ಏನೋ ಆಡಿದ್ದಾರೆ ಚೆನ್ನಾಗಿ. ಇವಾಗ್ಲೂ ಅದೇ ಆಡಬೇಕು ಅಂದರೆ ಸಖತ್ ಕಷ್ಟ. ಟೀಮ್ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೋಬೇಕು ಲಿವಿಂಗ್ಸ್ಟನ್ ಮ್ಯಾಟ್ರಲ್ಲಿ ಮತ್ತು ದೇವದತ್ ಪಡಿಕ್ಕಲ್ ಮ್ಯಾಟ್ರಲ್ಲಿ. ಇಲ್ಲ ಅಂದರೆ ನಾವು ಸೋಲೋದಂತೂ. ಹೋಮ್ ಗೇಮ್ ಅಂತ ಬಂದಾಗ ಇವರಿಬ್ಬರನ್ನೂ ತೆಗೆದುಬಿಡಿ ಪ್ಲೀಸ್. ಅವತ್ತೇನೋ ಲಿವಿಂಗ್ಸ್ಟನ್ ಕ್ಯಾಚ್ ಡ್ರಾಪ್ ಆಗಿ ಏನೇನೋ ಮಾಡಿ ಒಂದು 50 ರನ್ ಹೊಡೆದ್ರು ಬಿಟ್ಟರೆ ಅವರು ಇನ್ನು ಇಂಪ್ಯಾಕ್ಟ್ ಮಾಡೋದಂತೂ ನನಗಂತೂ ಅನಿಸಿಲ್ಲ. ಯಾವುದೋ ಒಂದು ಮ್ಯಾಚಲ್ಲಿ ಎರಡು ವಿಕೆಟ್ ತಗೋತಾರೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಮುಂಬೈ ಲಾಸ್ಟ್ ಇಯರ್ ಮುಂಬೈ ಆಡ್ತಿದ್ರು. ಈ ವೆಸ್ಟ್ ಇಂಡೀಸ್ ಪ್ಲೇಯರು ಈ ವರ್ಷ ನಮ್ಮ ಜೊತೆ ನಮಗಿದಾರಲ್ಲ, ಅವ್ರ ಹೆಸರು ಅಂತ ಏನು ಅಂತ ನಾನು ಮರ್ತಿದ್ದೀನಿ. ಮೆನ್ಷನ್ ಮಾಡಿ ನೀವು ಕಮೆಂಟಲ್ಲಿ. ಬಟ್ ಸಖತ್ ಡಿಸಪಾಯಿಂಟ್ಮೆಂಟ್ ನನಗಂತೂ ಇವತ್ತಿನ ಮ್ಯಾಚು. ನಮ್ಮ ಗ್ರೌಂಡಲ್ಲಿ ಬಂದು ನಮ್ಮ ಊರಿಗೆ ಬಂದು ನಮಗೆ ಹೊಡೆತ ತಿಂತಿದ್ದೀವಿ ಅಂದರೆ ನಾವು ಅರ್ಥ ಮಾಡ್ಕೊಳ್ಳಿ ಹೆಂಗೆ ಅಂತ. ಬಟ್ ಈ ಸರಿ ತುಂಬ ಆ ಥರ ಸೋತಿದೆ. ಬಟ್ ಅದು ಇವಾಗ ಇನ್ನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಓಕೆ. ಇವಾಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಮ್ಯಾನೇಜ್ಮೆಂಟು ತುಂಬ ಕಷ್ಟ. ದಯವಿಟ್ಟು ಹೋಮ್ ಗೇಮ್ ಅಂತ ಬಂದಾಗ
ಪಡಿಕಲ್ಲು ಮತ್ತು ಲಿವಿಂಗ್ಸ್ಟನ್ನ ದಯವಿಟ್ಟು ರೀಪ್ಲೇಸ್ ಮಾಡಿ ಬೇರೆ ಅವ್ರನ್ನ ಆಡಿಸಿ. ಸುಯೇಶ್ ಶರ್ಮಾ ಅಂತೀನಿ, ಅವರು ಸ್ವಪ್ನಿಲ್ ಸಿಂಗ್ ಇದ್ದಾರೆ, ಅವ್ರಿಗೆ ಚಾನ್ಸ್ ಕೊಡಿಯಲ್ಲ. ಅಟ್ಲೀಸ್ಟ್ ನಿಮ್ಮ ಡೆತ್ತಲ್ಲಿ ಒಬ್ರು ಬ್ಯಾಟರ್ ಇರ್ತಾರೆ ಲಾಸ್ಟಲ್ಲಿ, ಅಟ್ಲೀಸ್ಟ್ ಅವ್ರು ಒಳ್ಳೆ ಸ್ಟ್ರೈಕ್ ಮಾಡ್ತಾರೆ ಬಾಲ್ನ. ಅಂಥವ್ರಿಗೆ ಚಾನ್ಸ್ ಕೊಡದೆ ನೀವು ಅದೇನು ಹೇಳ್ತಾರೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಕೃಣಾಲ್ ಪಾಂಡ್ಯನ ನಾವು ಪ್ರಮೋಟ್ ಮಾಡಿ ನಂಬರ್ 3ಗೆ, ಈಸಿ ಆಗುತ್ತಲ್ಲ ನಿಮಗೆ. ಬೇರೆ ಕಡೆ ಹೋದಾಗ ಅವೇ ಮ್ಯಾಚಸಲ್ಲಿ ಹೋದಾಗ ದೇವದತ್ ಪಡಿಕಲ್ನ ಆಡಿಸಿ ಅಷ್ಟೇ. ಅವರು 2 ಮ್ಯಾಚಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ. ನನಗೇನು ಅರ್ಥನೇ ಆಗ್ತಿಲ್ಲಪ್ಪ ಇವ್ರ ಮ್ಯಾನೇಜ್ಮೆಂಟ್ ಅದು ಏನು ಮಾಡ್ತಿದ್ದಾರೋ ಏನೋ. ನಾನು ಅನ್ಕೊಂಡಿದ್ದೆ ಫಸ್ಟ್ 4 ಓವರಲ್ಲಿ ಬಂದಿದ್ದರು ರನ್ ನೋಡ್ಬಿಟ್ಟು ನಾನು 60 ಚಿಲ್ಲರೇನೋ ಬಂದಿತ್ತು, ಹೋಯ್ತು ಇವತ್ತು ಮ್ಯಾಚ್ ನಮ್ಮದೇ, 220-230 ಕಮ್ಮಿನೇ ಇಲ್ಲ ಇವತ್ತು ಅನ್ಕೊಂಡಿದ್ದೆ. ನೋಡಿದ್ರೆ ಲೋಯೆಸ್ಟ್ ಸ್ಕೋರ್ ಥರ ಆಯ್ತು. ದೇವ್ರದಯ ಚೆನ್ನಾಗಿದ್ದು ನಮಗೆ ಟೀಮ್ ಡೇವಿಡ್ ಬಂದ ಆಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ. ಬಟ್ ಕುಲ್ದೀಪ್ ಯಾದವ್ ಮಾಡಿದ್ದು, ವಿಪ್ರಾಜ್ ನಿಗಮ್ ಮಾಡಿದ್ದು, ಮುಖೇಶ್ ಕುಮಾರ್ ಮಾಡಿದ್ದು, ರನ್ ಕೊಟ್ಟೇ ಇಲ್ಲ ಅವರು. ಬಟ್ ನಮ್ಮದು ಬೌಲಿಂಗ್ ಚೆನ್ನಾಗಿತ್ತು. ಲಾಸ್ಟಲ್ಲಿ ಚೇಸಿಂಗ್ ಮಾಡುವಾಗ ಪ್ರೆಷರ್ ಇಲ್ಲ, ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ಲ ಅಂದ್ರೆ ಬೌಲರ್ಸ್ಗೂ ತುಂಬ ಕಷ್ಟ. ಬಟ್ ಅದರಲ್ಲೂ ನಾವು ಒಳ್ಳೆ ಕ್ಯಾಚ್, SDL ಒಳ್ಳೆ ವಿಕೆಟ್ ತೊಗೊಂಡ್ರು, ಭುವನೇಶ್ವರ್ ಕುಮಾರ್ ತೊಗೊಂಡ್ರು, ಮತ್ತು ಇವರೊಬ್ರು ತೊಗೊಂಡ್ರು ಅನ್ಸುತ್ತೆ, SDL ಭುವನೇಶ್ವರ್ ಕುಮಾರು ಮತ್ತು ಸುಯೇಶ್ ಶರ್ಮಾ ಒಂದು ವಿಕೆಟು. ಅವ್ನು ಲಿವಿಂಗ್ಸ್ಟನ್ ಕೊಟ್ಟಿದ್ದು ಓವರಿಂದನೇ ತಪ್ಪಾಯ್ತು. ಆ ಓವರ್ ಒಂದು ಬೇರೆ ಯಾರಿಗಾದ್ರೂ ಕೊಟ್ಟಿದ್ದಿದ್ರೆ, ಮೇ ಬಿ ಭುವನೇಶ್ವರ್ ಕುಮಾರ್ಗೂ SDLಗೂ ಕೊಟ್ಟಿದ್ದಿದ್ರೆ ಬೇರೆ ಥರ ಇರ್ತಿತ್ತು. ಫುಲ್ಲು ಅವ್ರಿಗೆ ಫ್ರೀಡಮ್ ಬಂದ್ಬಿಡ್ತಾ. 1 ಓವರ್ 14 ರನ್ ಬಂದಿದ ತಕ್ಷಣ ಅಷ್ಟು ಕಂಟ್ರೋಲ್ ಮಾಡಿದ ಮ್ಯಾಚ್ ಎಲ್ಲ ಹೊರಟೋಯ್ತು, ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಓಕೆ, ಡಿಸಿಷನ್ ತಪ್ಪಾಗ್ತಿರುತ್ತೆ, ಯಾವಾಗಲೂ ಒಂದೇ ಥರ ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಮ್ಯಾಚಲ್ಲಾದರೂ ಈ ಡಿಸಿಷನ್ ಲಿವಿಂಗ್ಸ್ಟನ್ ಮತ್ತು ನನಗೆ ದೇವದತ್ ಪಡಿಕಲ್ ಅವರಿಬ್ಬರದು ಮಾತ್ರ ಏನೋ ಒಂದು ಡಿಸಿಷನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಇದೆ. ನಮ್ಮ ಟೀಮಲ್ಲಿ ಏನಾದರೂ ಫ್ಲಾ ಕಾಣ್ತಿದೆ ಅಂದರೆ ಇವರಿಬ್ಬರೇ ಅಪೋನೆಂಟ್ಸ್ಗೆ ಈಸಿಯಾಗಿ ಕೊಡೋ ವಿಕೆಟ್ ಇವರಿಬ್ಬರು. ನೀವೇ ಯೋಚನೆ ಮಾಡಿ, ಬೇರೆ ಯಾರಿದ್ದಾರೆ ಅಷ್ಟು ಈಸಿಯಾಗಿ ಕೊಟ್ಟೋಗುವಂಥ ವಿಕೆಟ್ಗಳು? ಇವರಿಬ್ಬರು ಬಿಟ್ಟರೆ ದೇವದತ್ ಪಡಿಕಲ್ಲು ಮತ್ತು ಲಿವಿಂಗ್ಸ್ಟನ್ ಅಂತೂ ಏನು ಒಂದು ಚೂರು ಮ್ಯಾಕ್ಸ್ವೆಲ್ ಹೋದ ಅಂದ್ಕೊಂಡ್ರೆ ಆ ಪ್ಲೇಸ್ ಕರೆಕ್ಟಾಗಿ ಅದೇ ಥರ ಇರೋ ಆಟ ಆಡೋ ಒಬ್ಬ ಪ್ಲೇಯರ್ ಬಂದಿದ್ದ ಬಾಲಿಲ್ಲೇ ಹೊಡೆಯೋಕ್ಕಾಗತ್ತಾ? ಇಲ್ಲ, ಬಾಲ್ನರ್ ಅಟ್ಲೀಸ್ಟ್ ಪಿಚ್ ಹೆಂಗೆ ಬಿಹೇವ್ ಆಗ್ತಿದೆ ನೋಡಬೇಕು, ಏನು ಮಾಡಬೇಕು ಅಂತ ಥಿಂಕ್ ಮಾಡಬೇಕು, ಯಾವ ಬೌಲರ್ನ ಅಟ್ಯಾಕ್ ಮಾಡಬೇಕು ಅಂತ ನೋಡಬೇಕು, ಗ್ಯಾಪ್ ಹುಡುಕ್ಬೇಕು. ಏರಿಯಲ್ ರೂಟ್ ತೊಗೊಂಡ್ರೆ ಬಂದಾಗ ಏರಿಯಲ್ ರೂಟ್ ತೊಗೊಂಡು ಹೊಡಿತೀನಿ ಅಂದರೆ ನನಗಂತೂ ಅರ್ಥ ಆಗ್ತಿಲ್ಲ ಇವ್ರದ್ದು ಏನು ಅಂತ ಡಿಸಿಷನ್, ಅದೇನು ಮಾಡ್ತಿದಾರೋ ಅಂತ. ಅಗ್ರೆಷನ್ ನನಗೆ ಪಟಿದಾರ್ ಕ್ಯಾಪ್ಟನ್ಸಿ ಸಖತ್ ಇಷ್ಟ. ಸೋತಾಗ್ಲೂ ಒಂದೇ ಥರ ಇರ್ತಾರೆ, ಗೆದ್ದಾಗ್ಲೂ ಒಂದೇ ಥರ ಇರ್ತಾರೆ, ಅದೇ ಥರನೇ ಇರಬೇಕು. ಬಟ್ ಅವ್ರಿಗೆ ಇನ್ನೂ ಸಪೋರ್ಟ್ ಬೇಕು ಟೀಮ್ ಕಡೆಯಿಂದ. ಇವರಿಬ್ಬರೇ ಏನಿದ್ದಾರೆ, ಇವರಿಬ್ಬರೇ ನಮಗೆ ಮೈನಸ್ ನಮ್ಮ ಟೀಮಲ್ಲಿ. ಇಲ್ಲ ಅಂದರೆ ಒಳ್ಳೆ ಟೀಮೇ ನಮ್ಮದು, ಭಯ ಹುಡ್ಸೋ ಟೀಮೇ ನಮ್ಮದು. ಬಟ್ ಇವರಿಬ್ಬರು ಯಾವಾಗ ಬರ್ತಾರೆ ಈಸಿಯಾಗಿ ಕೊಟ್ಟೋಗ್ತಾರೆ ಅಂತ ಅನಿಸುತ್ತೆ. ಅದು ಎಸ್ಪೆಷಲ್ ಬ್ಯಾಂಗ್ಳೂರ್ ಪಿಚ್ಚಲ್ಲಿ. ಅವೇ ಮ್ಯಾಚಸಲ್ಲಿ ಹೋದಾಗ ಓಕೆ ಪಡಿಕಲ್ ಆಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಹೋಮ್ ಗೇಮಲ್ಲಿ ನೀವು ಈ ಥರ ಪೂರ್ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಬೆಳೆದಿರೋರು, ನಿಮ್ಮನ್ನ ನೋಡ್ತಾ ಇರೋರು, ಫಸ್ಟಿಂದ ನೀವು RCB ಆಡಿದ ಫ್ಯಾನ್ಸೀಸ್ ನಿಮ್ಮನ್ನ ಎಷ್ಟು ಇಷ್ಟಪಡ್ತಿದ್ದಾರೆ, ಎಷ್ಟು ರೆಸ್ಪಾನ್ಸಿಬಲ್ಗೆ ಆಡ್ಬೇಕು ನೀವು ಅಂತ ಅದನ್ನು ತಲೆಯಲ್ಲಿ ಇಟ್ಕೊಂಡು ಆಡ್ಬೇಕು. ಬಿಟ್ಟರೆ ನೀವು ನನಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ, ನೆಕ್ಸ್ಟು ರಾಜಸ್ಥಾನ್ ಮೇಲಿದೆ, ಒಳ್ಳೆ ಮ್ಯಾಚ್ ಆಗಲಿ ಅದು ಅಂತ ಬೇಡ್ಕೊಳ್ತಾ ಟಾಟಾ ಬಾಯ್ ಬಾಯ್ ಹೇಳ್ತಿದ್ದೀನಿ. ಡಿಸಪಾಯಿಂಟ್ಮೆಂಟ್ ಇವಂತದ್ದು ಸಖತ್ತು ಡಿಸಪಾಯಿಂಟ್ಮೆಂಟ್. ಅಷ್ಟು ಒಳ್ಳೆ ಮ್ಯಾಚ್ ಆಗಿ ಆ ಮೊಮೆಂಟಮ್ನ ಕ್ಯಾರಿ ಮಾಡಬೇಕು, ಬಿಟ್ಟರೆ ಅದನ್ನು ಕಳ್ಕೊಂಡು ಮತ್ತೆ ನಾವು ಸೋತ್ಕೊಂಡು ಇನ್ನೊಬ್ರು ಅವೇ ಮ್ಯಾಚಸ್ ಹೋಗ್ತಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಯಾರು ಸೋತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಹೇಳ್ತಿರೋದು ಆ ಮೊಮೆಂಟಮ್ ಅನ್ನೋದು ಹೋಯ್ತಾ. ಈಗ ಮುಂಬೈಯಲ್ಲಿ ಗೆದ್ದಿರೋದು ಎಂಥ ವಿಕ್ಟ್ರಿ ನಮಗೆ, ಅದನ್ನು ಕಳ್ಕೊಂಡಿದ್ದೀವಿ ನಾವು. ಬಟ್ ಇರಲಿ, ಈ ಮ್ಯಾಚ್ ಇಲ್ಲಿಗೆ ಆಯಿತು. ಕೃಷ್ಣಾರ್ಪಣಂ ಅಂತ ಹೇಳ್ಬಿಟ್ಟು ಆಗಿದ್ದಾಯಿತು, ಆಗೋಗಿರೋದು ನಮ್ಮ ಕೈಯಲ್ಲಿಲ್ಲ. ನೆಕ್ಸ್ಟ್ ಆಗಬೇಕಾಗಿರೋದು ಮ್ಯಾಚ್ಗಳ ಬಗ್ಗೆ ಯೋಚನೆ ಮಾಡಬೇಕು. ಹೋಮ್ ಗೇಮಲ್ಲಿ ಮಾತ್ರ ದಯವಿಟ್ಟು ದೇವದತ್ ಪಡಿಕಲ್ಲು ಮತ್ತು ಲಿವಿಂಗ್ಸ್ಟನ್ ಬಗ್ಗೆ ಕೇರ್ ತಗೊಂಡು ಅವರಿಬ್ಬರಿಗೆ ಕರೆಕ್ಟಾಗಿರೋ ರೀಪ್ಲೇಸ್ಮೆಂಟ್ನ ಹುಡುಕಿ, ಸ್ವಪ್ನಿಲ್ ಸಿಂಗು ಮತ್ತು ಅವ್ರ ವೆಸ್ಟ್ ಇಂಡೀಸ್ ಪ್ಲೇಯರ್, ಅವ್ರ ಹೆಸರು ಬರ್ತಿಲ್ಲ ನನಗೆ, ಸಾರಿ, ಅವ್ರನ್ನ ಆಡಿಸಿ ಅಟ್ಲೀಸ್ಟ್ ಮಿನಿಮಮ್ ರನ್ ಆದರೂ ಅಟ್ಲೀಸ್ಟ್ ಒಂದು 20 ರನ್ ಆದರೂ ಹೊಡೆದು ಹೋಗ್ತಾರೆ ಅವರು. ಇವ್ರ ಥರ ಸುಮ್ಮನೆ ಬಂದು ಬ್ಯಾಟ್ ಬೀಸಿ ಮತ್ತೆ ಬಂದು ಹೊಡೆಸ್ಕೊಂಡು ಹೋಗಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಮತ್ತು ಹಾರ್ಟ್ ಸಿಂಬಲ್ ಹಾಕಿ. ವಿಡಿಯೋ ನೋಡಿದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಡಿಸಪಾಯಿಂಟ್ಮೆಂಟ್ RCB ಫ್ಯಾನ್ಸ್ ಎಲ್ರಿಗೂ ಇವತ್ತು ಮೊನ್ನೆ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಆಡಿದ್ದೆ RCB ಮುಂಬೈ ಮೇಲೆ ವಿನ್ನಾದಾಗ. ಇವತ್ತು ಕೂತ್ಕೊಂಡು ಆಡೋ ಅಂಥ ಪರಿಸ್ಥಿತಿ ಇವತ್ತು, ಹಾರ್ಡ್ ಕೋರ್ RCB ಫ್ಯಾನ್ ಆಗಿ. ಬಟ್ ನಾವು ಕಮ್ ಬ್ಯಾಕ್ ಮಾಡ್ತೀವಿ, ಆ ಸಾಲಿಡ್ ಟೀಮ್ ಇದೆ ನಮಗೆ ಅಂತ ಪಾಸಿಟಿವ್ ವೇಯಿಂದ ಒಂದು ಮುಂದೆ ಹೋಗೋಣ. ಸೊ ಹೇಳೋದು ಕಾಮನ್ನೇ, ಇದೆಲ್ಲ 17 ವರ್ಷದಿಂದ ನೋಡಿರೋರ್ಗೆ ಇದೇನು ಹೊಸದಲ್ಲ ನಮಗೆ. ಬಟ್
ಒಳ್ಳೆ ಸ್ಕೋರ್ ಮಾಡೋ ಗೇಮಲ್ಲಿ ಈ ಥರ ಆಗೋಯ್ತಲ್ಲ ಅಂತ ಒಂದು ಸಣ್ಣ ಬೇಜಾರು. ಇಲ್ಲ ಫಸ್ಟಿಂದನೇ ವಿಕೆಟ್ಗಳು ಬಿದ್ದು ಹೋಗ್ಬಿಟ್ಟಿದ್ರೆ ಓಕೆ. ಪವರ್ ಪ್ಲೇಲಿ ಅಂತ ರನ್ ಬಂದು ಲಾಸ್ಟಲ್ಲಿ ಈ ಥರ ವಿಕೆಟ್ಗಳು ಬೀಳ್ತಾ ಹೋಯ್ತಲ್ಲ, ಅದೊಂದು ಬೇಜಾರು. ಇನ್ನು ಟೀಮ್ ಡೇವಿಡ್ ಇಲ್ಲ ಅಂದಿದ್ರೆ ನಮ್ಮ ಕತೆ ಗಾನ್, ನಾವು ಹಳೆ RCB ಆಗ್ತಿದ್ವಿ. ಬಟ್ ಅದೊಂದು ಖುಷಿ. ಓಕೆ, ಇದೇ ನಮ್ಮ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, 3 ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅದೊಂದು ಖುಷಿ. ಮಳೆ ಸ್ಟಾರ್ಟ್ ಆಯಿತು, ಒಳ್ಳೇದಾಯಿತು. ಇಲ್ಲಾಂದರೆ ಅಟ್ಲೀಸ್ಟ್ ಅವಾಗಲೇ ಮಳೆ ಬಂದು ನಿಂತೋಗಿದ್ರೆ ಅಂತ ಒಳ್ಳೆ ಒಂದೊಂದು ಪಾಯಿಂಟ್ ತೊಗೊಂಡು ಡ್ರಾ ಆಗಿದ್ದಿದ್ರೆ ಒಂದು ಚೆನ್ನಾಗಿರೋದಂತ ಅನಿಸ್ತಿತ್ತು ನನಗೆ. ಬಟ್ DRS ಎಲ್ಲ ಅವ್ರದ್ದು ಸ್ವಲ್ಪ ಮುಂದೆ ಇದ್ದರು. ಬಟ್ ಓಕೆ, ಟಾಟಾ, ಬೈ ಸಿ ಯು. ನಾಳೆ ಮ್ಯಾಚಲ್ಲಿ ಸಿಗೋಣ. ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ, ನ್ಯೂ ವ್ಯೂವರ್ಸ್ಗೆ ಹೋಗುತ್ತೆ. ನೀವೇನು ಕೊಡೋದೇನಿಲ್ಲ, ಜಸ್ಟ್ ಒಂದು ಲೈಕ್ ಮಾಡಿ ಅಷ್ಟೇ. ಕಾಸೇನು ಕೊಡೋಂಗಿಲ್ಲ, ಏನಿಲ್ಲ, ಜಸ್ಟ್ ನೋಡ್ತೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಗಳು ಮತ್ತೆ ಹೊಸ ವೀಡಿಯೋಗಳು ಬರ್ತಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ.